Good afternoon, everyone. Welcome back to Akshar Academy. We'll start with the new chapter, probability. So, ನೀವು ಫಸ್ಟ್ ಇಯರ್ ಅಲ್ಲಿ ಕೂಡ ಪ್ರೊಬಾಬಿಲಿಟಿ ಅಂದ್ರೆ ಏನಂತೇಳಿ ತಿಳ್ಕೊಂಡಿದ್ದೀರಾ ಅಲ್ವಾ? ರೈಟ್. ಸೊ ಫಸ್ಟ್ ಇಯರ್ ಅಲ್ಲಿ ಕೂಡ ನೀವೇನ್ ಮಾಡಿದಿರಾ, ಪ್ರೊಬಾಬಿಲಿಟಿ ಚಾಪ್ಟರ್ ಕೂಡ ಇರುತ್ತೆ ನಿಮಗೆ. ಪ್ರೊಬಾಬಿಲಿಟಿ ಅಂದ್ರೆ ಏನಂತ ಹೇಳಿ ತಿಳ್ಕೊಂಡಿದ್ದೀರಾ, ಇವೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ, ಫಸ್ಟ್ ಆಫ್ ಆಲ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ, ಇವೆಂಟ್ ಅಂದ್ರೆ ಏನಂತ ಹೇಳಿ ತಿಳ್ಕೊಂಡಿದ್ದೀರಾ. ಸೊ ಸ್ವಲ್ಪ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಆ ಪ್ರೊಬಾಬಿಲಿಟಿ ನಿಮಗೆ ಗೊತ್ತಾಗಬೇಕಂದ್ರೆ ಈಗ ಫಸ್ಟ್ ಇಯರ್ ಅಲ್ಲಿರುವಂತ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಪ್ರೊಬಾಬಿಲಿಟಿ ಅಂದ್ರೆ ಏನಪ್ಪ, ಫಸ್ಟ್ ಆಫ್ ಆಲ್ ಪ್ರೊಬಾಬಿಲಿಟಿ ಅಂದ್ರೆ ಏನು? ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಚಾನ್ಸ್ ಆಫ್ ಅಕುರೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಮ್ಯಾಥಮೆಟಿಕಲಿ ನಾವು ಹೆಂಗೆ ಡೆಫಿನೇಷನ್ ಮಾಡಬಹುದಪ್ಪ, ಪ್ರೊಬಾಬಿಲಿಟಿ ಇಸ್ ಈಕ್ವಲ್ಸ್ ಟು ಸೊ ಫೇವರಬಲ್ ಔಟ್ಕಮ್ಸ್ ಡಿವಿಸಿಬಲ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಹೇಳ್ಬಹುದು. ಪ್ರೊಬಾಬಿಲಿಟಿ ಅಂದ್ರೇನು, ಫೇವರಬಲ್ ಔಟ್ಕಮ್ಸ್ ಡಿವಿಸಿಬಲ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಹೇಳ್ಬಹುದು. ಫಾರ್ ಎಕ್ಸಾಂಪಲ್, ಎ ಕಾಯಿನ್ ಈಸ್ ಟಾಸ್ ಅಂತ ಹೇಳ್ತೀವಿ. ಒಂದು ಕಾಯಿನ್ ನ ಟಾಸ್ ಮಾಡ್ತಾ ಹೋಗೋಣ. ಒಂದು ಕಾಯಿನ್ ನ ಟಾಸ್ ಮಾಡ್ತಾ ಹೋದಾಗ ನಮಗೆ ಔಟ್ಕಮ್ಸ್ ಏನ್ ಬರಬಹುದು, ಮೇ ಬಿ ಐದರ್ ಹೆಡ್ ಆದ್ರೂ ಬರಬಹುದು ಆರ್ ಮೇ ಬಿ ಟೇಲ್ ಆದ್ರೂ ಬರಬಹುದು. ಹಾಗಾದ್ರೆ ಪ್ರೊಬಾಬಿಲಿಟಿ, ಸೊ ಪ್ರೊಬಾಬಿಲಿಟಿ ನಮಗೆ ಏನಾಗ್ತದೆ, ಸೊ ಪ್ರೊಬಾಬಿಲಿಟಿ ಇಸ್ ಈಕ್ವಲ್ಸ್ ಟು ಸೊ ಫೇವರಬಲ್ ಔಟ್ಕಮ್ಸ್ ಏನು, ನಾವು ಒಂದೇ ಒಂದು ಔಟ್ಕಮ್ ಬರುತ್ತೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ ಎಷ್ಟಿರ್ತದೆ, 2 ಇರ್ತಾ ಹೋಗ್ತದೆ. ಸೊ ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಕಾಯಿನ್ ನ ಟಾಸ್ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ, 1/2 ಬರ್ತಾ ಹೋಗ್ತದೆ. ಅಂದ್ರೆ ಪ್ರೊಬಾಬಿಲಿಟಿ ಮೀನ್ಸ್ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಡಿವಿಸಿಬಲ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತೇಳಿ ನಾವೇನ್ ಮಾಡ್ಬೋದು, ಡಿಫೈನ್ ಮಾಡಬಹುದು ಅಲ್ವಾ. ನೆಕ್ಸ್ಟ್ ಏನ್ ನೋಡ್ಕೊಂಡಿದ್ದೀರಾ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನಂತ ಬಂದಿರ್ತದೆ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನಪ್ಪಾ, ಸೊ ನಾವು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದೀವಿ, ಬಟ್ ನಮಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಔಟ್ಕಮ್ಸ್ ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ಸೊ ಆ ಔಟ್ಕಮ್ಸ್ ಏನಿರಬೇಕು, ಮೋರ್ ದ್ಯಾನ್ 1 ಔಟ್ಕಮ್ಸ್ ಇರಬೇಕು. ಸೊ ಅಂತಹ ಎಕ್ಸ್ಪೆರಿಮೆಂಟ್ ನಾವೆಂತ ಕರಿತಾ ಹೋಗ್ತೀವಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಮೋರ್ ದ್ಯಾನ್ 1 ಔಟ್ಕಮ್ಸ್ ಇರಬೇಕು. ಮತ್ತೆ ಏನೊಂದೇನಪ್ಪಾ ಅಂದ್ರೆ ನಾವು ಔಟ್ಕಮ್ ನ ಪ್ರಿಡಿಕ್ಟ್ ಮಾಡದೆ ಆಗ್ಲಿಕ್ಕೆ ಆಗ್ಬಾರ್ದು. ಸೊ ಅಂತಹ ಎಕ್ಸ್ಪೆರಿಮೆಂಟ್ ನಾವೆಂತ ಕರಿತಾ ಹೋಗ್ತೀವಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ನಾನು ಯೂಸ್ ಮಾಡ್ತಾ ಹೋಗ್ತಿರ್ತೀನಿ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ, ಸೊ ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಯಾಂಪಲ್ ಸ್ಪೇಸ್ ಅಂತ ಕೇಳ್ತೀವಿ. ಸ್ಯಾಂಪಲ್ ಸ್ಪೇಸ್ ನ ಇಡೀ ನೀವು ಫಸ್ಟ್ ಇಯರ್ ಚಾಪ್ಟರ್ ಅಲ್ಲಿ ನಾವೇನು ಡಿನೋಟ್ ಮಾಡ್ತೀವಿ, ಎಸ್ ಇಂದ ಡಿನೋಟ್ ಮಾಡ್ತೀವಿ, ಹೌದಲ್ವಾ. ಹಾಗಾದ್ರೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನಪ್ಪಾ, ಇಟ್ಸ್ ಎ ಕಲೆಕ್ಷನ್ ಆಫ್ ಆಲ್ ಔಟ್ಕಮ್ಸ್ ಆಫ್ ಅನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು, ಸೊ ಇಟ್ ಇಸ್ ದ ಕಲೆಕ್ಷನ್ ಆಫ್ ಆಲ್ ಔಟ್ಕಮ್ಸ್ ಆಫ್ ಅನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಸೊ ಅಂತಂದ್ರೆ ನಾವೆಂತ ಕರಿತಾ ಹೋಗ್ತೀವಿ, ಸ್ಯಾಂಪಲ್ ಸ್ಪೇಸ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್, ಎ ಕಾಯಿನ್ ಈಸ್ ಟಾಸ್ಡ್. ಸೊ ಒಂದು ಕಾಯಿನ್ ಅನ್ನು ಟಾಸ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ನಮಗೆ ಏನ್ ಬರ್ತಾ ಹೋಗ್ತದೆ, ಐದರ್ ಹೆಡ್ ಬರ್ತಾ ಹೋಗ್ತದೆ, ಟೇಲ್ ಬರ್ತಾ ಹೋಗ್ತದೆ. ಓಕೆನಾ. ಇನ್ ಕೇಸ್ ಏನಾದ್ರು ಎ ಕಾಯಿನ್ ಈಸ್ ಟಾಸ್ಡ್ 2 ಟೈಮ್ಸ್ ಮಾಡಿದಾಗ ಸೊ ಸ್ಯಾಂಪಲ್ ಸ್ಪೇಸ್ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಸೊ ಹೆಡ್ ಆದ್ರೂ ಬರಬಹುದು, ಹೆಡ್ ಟೇಲ್ ಆದ್ರೂ ಬರಬಹುದು, ಟೇಲ್ ಹೆಡ್ ಆದ್ರೂ ಬರಬಹುದು, ಅಫ್ಕೋರ್ಸ್ ಏನ್ ಬರ್ಬೋದು, ಟೇಲ್ ಆದ್ರೂ ಬರಬಹುದು. ನೆಕ್ಸ್ಟ್, ಎ ಕಾಯಿನ್ ಈಸ್ ಟಾಸ್ಡ್ ಟ್ರೈಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನಮಗೆ ಔಟ್ಕಮ್ಸ್ ಏನ್ ಬರ್ತಾ ಹೋಗಬಹುದು ಅಂದ್ರೆ ಇದನ್ನ ಸಿಂಪಲ್ ಮೆಥಡ್, ಟ್ರೀ ಮೆಥಡ್ ಅಲ್ಲಿ ನಾವು ನೆನಪಿಟ್ಕೊಳ್ಳೋಣ. ಟ್ರೀ ಮೆಥಡ್ ಏನ್ ಹೇಳತ್ತಪ್ಪ ಅಂದ್ರೆ ಒಂದು ಕಾಯಿನ್ ಇದೆ, ಒಂದು ಕಾಯಿನ್ ನ ಟಾಸ್ ಮಾಡ್ತೀರಿ, ಒಂದು ಕಾಯಿನ್ ಟಾಸ್ ಮಾಡಿದ್ರೆ ನಮ್ಗೆ ಏನ್ ಬರಬಹುದು, ಐದರ್ ಹೆಡ್ ಬರಬಹುದು ಅಥವಾ ಟೇಲ್ ಬರಬಹುದು. ನೆಕ್ಸ್ಟ್ ಅಗೇನ್ ಈ ಕಾಯಿನ್ ನ ಟಾಸ್ ಮಾಡ್ಕೊಳ್ಳೋಣ, ನಮ್ಗೆ ಏನ್ ಬರ್ತಾ ಹೋಗ್ತದೆ, ಐದರ್ ಹೆಡ್ ಬರಬಹುದು, ಟೇಲ್ ಬರಬಹುದು, ಅದಲ್ವಾ. ಸೊ ಅಗೇನ್ ಇಲ್ಲಿನೂ ಕೂಡ ಏನ್ ಬರಬಹುದು, ಹೆಡ್ ಬರಬಹುದು ಅಥವಾ ಟೇಲ್ ಬರಬಹುದು. ಅಗೇನ್ ಏನ್ ಮಾಡ್ತಾ ಹೋಗೋಣ, ಇನ್ನೊಮ್ಮೆ ಕಾಯಿನ್ ಟಾಸ್ ಮಾಡೋಣ, ಹೆಡ್ ಟೇಲ್ ಬರ್ತಾ ಹೋಗ್ತದೆ. ಸೊ ಇಲ್ಲೇನ್ ಬರುತ್ತೆ, ಹೆಡ್, ಇಲ್ಲೇನ್ ಬರುತ್ತೆ, ಟೇಲ್ ಬರ್ತಾ ಹೋಗ್ತದೆ. ಅಗೇನ್ ಇಲ್ಲೇನ್ ಬರಬಹುದು, ಹೆಡ್ ಬರಬಹುದು, ಇಲ್ಲೇನ್ ಬರುತ್ತೆ, ಟೇಲ್ ಬರ್ತದೆ. ಸೊ ಇಲ್ಲಿ ಏನ್ ಬರುತ್ತೆ, ಇದು ಹೆಡ್ ಆಗುತ್ತೆ, ಇದೇನ್ ಬರುತ್ತೆ, ಟೇಲ್ ಬರುತ್ತೆ. ಹಾಗಾದ್ರೆ ನಮಗೆ ಔಟ್ಕಮ್ಸ್ ಏನ್ ಬರಬಹುದಪ್ಪ ಅಂದ್ರೆ, ಸೊ ಎಸ್ ಇಸ್ ಈಕ್ವಲ್ಸ್ ನೋಡಿ, ಹೆಡ್ ಆದ್ರೂ ಬರಬಹುದು, ಹೆಡ್ ಆದ್ರೂ ಬರಬಹುದು. ನೆಕ್ಸ್ಟ್ ಹೆಡ್ ಟೇಲ್ ಆದ್ರೂ ಬರಬಹುದು,
ಹೆಡ್ ಹೆಡ್ ಟೇಲ್ ಆದ್ರೂ ಬರಬಹುದು. ನೆಕ್ಸ್ಟ್ ಏನ್ ಮಾಡಬಹುದು, ಹೆಡ್ ಟೇಲ್ ಹೆಡ್ ಆದ್ರೂ ಬರಬಹುದು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಬ್ರಾಂಚ್ ಹೋಗೋಣ. ಹೆಡ್ ಟೇಲ್ ಹೆಡ್ ಆದ್ರೂ ಬರಬಹುದು. ನೆಕ್ಸ್ಟ್ ಏನ್ ಬರ್ತದೆ, ಹೆಡ್ ಟೇಲ್ ಟೇಲ್ ಆದ್ರೂ ಬರಬಹುದು. ನೆಕ್ಸ್ಟ್ ಇನ್ನು ಒಂದು ಟೇಲ್ ಹೆಡ್ ಹೆಡ್ ಅಂದ್ರೆ ಬರ್ತದೆ. ನೆಕ್ಸ್ಟ್ ಏನ್ ಬರಬಹುದು, ಟೇಲ್ ಹೆಡ್ ಟೇಲ್ ಆದ್ರೂ ಬರಬಹುದು. ನೆಕ್ಸ್ಟ್ ಟೇಲ್ ಟೇಲ್ ಹೆಡ್ ಆದ್ರೂ ಬರಬಹುದು. ಟೇಲ್ 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 ಆದ್ರೂ ಬರಬಹುದು. ಸೊ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್ ವೆನ್ ಎ ಕಾಯಿನ್ ಈಸ್ ಟಾಸ್ಡ್ ಥ್ರೈಸ್ ಅಂತ ಹೇಳಿದಾಗ. ಓಕೆನಾ. ಸೊ ಇದೇ ರೀತಿ ನಾವೇನ್ ಮಾಡ್ತೀವಿ, ಒಂದು ಕಾಯಿನ್ ನೋಡ್ತೀವಿ. ಅಗೇನ್ ಇನ್ನೊಂದು ಏನ್ ನೋಡ್ತೀವಿ ನಾವು, ಡೈ ಅನ್ನ ನೋಡ್ತೀವಿ. ನಮ್ಗೆ ಗೊತ್ತಿದೆ ವೆನ್ ಎ ಡೈ ಈಸ್ ಥ್ರೋನ್ ಅಂದ್ರೆ ನಮ್ಗೆ ಔಟ್ಕಮ್ಸ್ ಏನ್ ಬರ್ತಾ ಹೋಗ್ತದೆ, 1 2 3 4 5 6 ಬರುತ್ತೆ. ಅವುಗಳನ್ನ ಒಂದು ಸೆಟ್ ಅಲ್ಲಿ ಬರೆದ್ರೆ ಅದನ್ನ ನಾವೆಂತ ಕರಿತಾ ಹೋಗ್ತೀವಿ, ಸ್ಯಾಂಪಲ್ ಸ್ಪೇಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ಕಾನ್ಸೆಪ್ಟ್ ಆಫ್ ಸ್ಯಾಂಪಲ್ ಸ್ಪೇಸ್. ನೆಕ್ಸ್ಟ್ ಬರ್ತಾ ಹೋಗ್ತದೆ ಈವೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದರಲ್ಲಿ, ಈವೆಂಟ್ ಅಂತ ಹೇಳ್ತೀವಿ. ಈವೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಎ ಸಬ್ಸೆಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ಬಹುದು. ಏನು, ಸಬ್ಸೆಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. ಹಾಗಾದ್ರೆ ಇಲ್ಲಿ ಒಂದು ಸ್ಯಾಂಪಲ್ ಸ್ಪೇಸ್ ಇದೆ, ಇದಕ್ಕೆ ನಾನು ಈವೆಂಟ್ ಇ ಅನ್ನ ಡಿಫೈನ್ ಮಾಡ್ತೀನಿ. ಇಟ್ ಇಸ್ ಓನ್ಲಿ ದ ಅಕರೆನ್ಸ್ ಆಫ್ ಓನ್ಲಿ ಹೆಡ್ ಅಂತ ಹೇಳ್ತೀನಿ. ದಟ್ ಇಸ್ ದ ಈವೆಂಟ್. ಸೊ ದಿಸ್ ಇಸ್ ಅ ಸಬ್ಸೆಟ್ ಆಫ್ ಯಾವ್ದ್ರದ್ದು, ಎಸ್ ಆಗತ್ತಲ್ವಾ. ಹಾಗಾದ್ರೆ ಈ ಸಬ್ಸೆಟ್ ನ ನಾವೇಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಈವೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತಾ ಹೋಗ್ತೀವಿ, ಈವೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ. ಅದರಲ್ಲಿ ನಿಮಗೆ ಸಿಂಪಲ್ ಈವೆಂಟ್ಸ್ ಬರ್ತಾ ಹೋಗ್ತದೆ, ಕಾಂಪೌಂಡ್ ಈವೆಂಟ್ಸ್ ಬರ್ತಾ ಹೋಗ್ತವೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಬರ್ತಾ ಹೋಗ್ತವೆ, ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ ಬರ್ತಾ ಹೋಗ್ತವೆ. ಹಾಗಾದ್ರೆ ಇದೊಂದು ಮೇನ್ ಇಂಪಾರ್ಟೆಂಟ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಈವೆಂಟ್ ಗಳನ್ನ ಇಂಟರ್ಸೆಕ್ಟ್ ಮಾಡಿದ್ರೆ ನಮಗೆ 8 ಎಂಟಿ ಬಂತು ಅಂತಂದ್ರೆ ಅದನ್ನ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಮ್ಯೂಚುವಲಿ ಎಕ್ಸಿಸ್ಟಿವ್ ಈವೆಂಟ್ ಅಂತ ಬರಿತಾ ಹೋಗ್ತೀವಿ. ಸೊ ಆ ಎರಡು ಈವೆಂಟ್ಸ್ ಅನ್ನ ಯೂನಿಯನ್ ಮಾಡಿದ್ರೆ ನಮಗೇನ್ ಬರಬೇಕು, ಸ್ಯಾಂಪಲ್ ಸ್ಪೇಸ್ ಬರಬೇಕು. ಏನ್ ಬರಬೇಕು, ಸ್ಯಾಂಪಲ್ ಸ್ಪೇಸ್ ಬರಬೇಕು ಅಂತ. ಅದನ್ನ ನಾವೆಂತ ಕರಿತಾ ಹೋಗ್ತೀವಿ, ಎಕ್ಸಿಸ್ಟಿವ್ ಈವೆಂಟ್ಸ್ ಅಂತ ಕರಿತೀವಿ. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂದ್ರೆ ಏನಾಗಬೇಕು, ಇಂಟರ್ಸೆಕ್ಷನ್ ಮಾಡಿದ್ರೆ ನಮಗೆ ಎಂಟಿ ಬರಬೇಕು. ಗೊತ್ತಿದೆ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ಸಮ್ ಬೇಸಿಕ್ಸ್ ಆಫ್ ಪ್ರಾಬಬಿಲಿಟಿ. ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ನಿಮ್ಮ ಫಸ್ಟ್ ಇಯರ್ ಅಲ್ಲಿ ಇತ್ತು. ಮೋರ್ ಓವರ್ ಇನ್ನೂ ಒಂದು ಫಾರ್ಮುಲಾ ಏನಪ್ಪಾ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನೋ ಫಾರ್ಮುಲಾ ನಿಮಗೆ ಗೊತ್ತಾಯ್ತು. ಇದರಲ್ಲಿ ಮೋರ್ ಓವರ್ ಎ ಅಂಡ್ ಬಿ ಆರ್ ಟು ಡಿಸ್ಜಾಯಿಂಟ್ಸ್ ಆಗಿದ್ರೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಗಿದ್ರೆ, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಎಂಟಿ ಆದ್ರೆ ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಆಗ್ತಾ ಹೋಗ್ತದೆ. ಸೊ ಇವೆರಡು ಫಾರ್ಮುಲಾಸ್ ಕೂಡ ನೀವು ಫಸ್ಟ್ ಇಯರ್ ಅಲ್ಲಿ ನೋಡಿದ್ರಿ. ಸೊ ದೀಸ್ ಆರ್ ಆಲ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪ್ರೊಬಾಬಿಲಿಟಿ ಗೊತ್ತಿರಬೇಕು. ಪ್ರೊಬಾಬಿಲಿಟಿ ಅಂದ್ರೆ ಏನಂತ ಗೊತ್ತಿರಬೇಕು, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನಂತ ಗೊತ್ತಿರಬೇಕು, ಅದರಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು, ಈವೆಂಟ್ಸ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಈವೆಂಟ್ಸ್ ಗೊತ್ತಿರಬೇಕು. ಮೋರ್ ಓವರ್ ನಮಗೆ ಈ ಒಂದೆರಡು ಫಾರ್ಮುಲಾಸ್ ಗೊತ್ತಿರಬೇಕು. ಸೊ ಇಷ್ಟು ನಿಮಗೆ ಏನಿದೆ ಫಸ್ಟ್ ಇಯರ್ ಅಲ್ಲಿ ಇದೆ. ಹಾಗಾದ್ರೆ ಈಗ ಏನ್ ಮಾಡ್ತಾ ಹೋಗೋಣ, ಈಗ ನಾವು ಸೆಕೆಂಡ್ ಇಯರ್ ಕಾನ್ಸೆಪ್ಟ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಮಗೆ ಈ ಚಾಪ್ಟರ್ ಇಂದ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಯಾಕೆ ನೋಡಿ, ಈ ಚಾಪ್ಟರ್ ಇಂದ ಕೂಡ ನಮಗೆ 9 ಮಾರ್ಕ್ಸ್ ಬರ್ತಾ ಹೋಗ್ತದೆ. ಈ ಚಾಪ್ಟರ್ ಇಂದ ಕೂಡ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಹೋಗ್ತವೆ, 9 ಮಾರ್ಕ್ಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಎಲ್ಲೆಲ್ಲಿ ಬರ್ತಾ ಹೋಗ್ತದೆ ಅಪ್ಪ ಅಂದ್ರೆ ಸೊ ಒಂದು ಕ್ವಶನ್ MCQ ಚಾಪ್ಟರ್ ಇಂದ ಬರ್ತಾ ಹೋಗ್ತದೆ, MCQ ಇಂದ ಬರ್ತಾ ಹೋಗ್ತದೆ. ಅಗೇನ್ ಒನ್ ಕ್ವಶನ್ ಎಲ್ಲಿಂದ ಬರ್ತಾ ಹೋಗ್ತದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಾ ಹೋಗ್ತದೆ. ನೋಡಿ 2 ಕ್ವಶನ್ಸ್ ಫ್ರಮ್ 2 ಕ್ವಶನ್ಸ್ ಫಾರ್ ಇಲ್ಲಿಗೆ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಹೋಗ್ತದೆ. 1 ಏನ್ ಬರ್ತದೆ 3 ಮಾರ್ಕ್ ಕ್ವಶನ್ಸ್ ಅಂತ ಬರ್ತಾವೆ. ಅಂದ್ರೆ ಪ್ರೊಬಾಬಿಲಿಟಿ ಚಾಪ್ಟರ್ ಹೋದ್ರೆ ನಾವು ಎಷ್ಟು ಕ್ವಶನ್ ಪ್ರಿಪೇರ್ ಆಗಬಹುದು, 2 ಮಾರ್ಕ್ಸ್ ನಾವು 2 ಕ್ವಶನ್ ನ ಪ್ರಿಪೇರ್ ಆಗ್ಬಿಡಬಹುದು. ಆ 2 ಕ್ವಶನ್ ಎಲ್ಲಿಂದ ಬರಬಹುದಪ್ಪ ಅಂದ್ರೆ ಸೊ ಮಲ್ಟಿಪ್ಲಿಕೇಟಿವ್ ಥಿಯರಮ್ ಇಂದ ಬರಬಹುದು, ಅಥವಾ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಬರುತ್ತೆ, ಆ ಟಾಪಿಕ್ ಇಂದ ಬರಬಹುದು. ಇನ್ನ 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಯಾವ್ದು ಬರ್ತದಪ್ಪ ಅಂದ್ರೆ ನಾ ಹೇಳ್ಬೋದು ಇಲ್ಲಿ ಬೇಸ್ ಥಿಯರಮ್ ಅಂತ ಹೇಳ್ಬಹುದು. ಆ ಬೇಸ್ ಥಿಯರಮ್ ಇಂದ ನಮಗೆ ಏನ್ ಬರ್ತಾ ಹೋಗ್ತದೆ, 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರ್ತಾ ಹೋಗ್ತದೆ. ಓಕೆನಾ. ಹಾಗಾದ್ರೆ ಟೋಟಲ್ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ನಾವು ಓದ್ಕೊಂಡ್ರೆ,
9 ಮಾರ್ಕ್ಸ್ ಬರ್ತಾ ಹೋಗ್ತದೆ. ಅಂದ್ರೆ ಈ ಚಾಪ್ಟರ್ ಇಂದ ನೋಡಿ ನಮಗೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು MCQ, 2 ಮಾರ್ಕ್ಸ್ 2 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಇಲ್ಲೇ ಏನಾಗುತ್ತೆ ಕವರ್ ಆಗ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ಸಮ್ ಬ್ಲೂ ಪ್ರಿಂಟ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್, ಫಾರ್ ದಿಸ್ ಚಾಪ್ಟರ್. ಓಕೆನಾ, ರೈಟ್. ಹಾಗಾದ್ರೆ ನಾವು ಈ ಚಾಪ್ಟರ್ ಅಲ್ಲಿ ಏನೇನು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಕಂಡೀಷನಲ್ ಪ್ರೊಬಾಬಿಲಿಟಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಅನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನಂತ ಡಿಸ್ಕಸ್ ಮಾಡೋಣ. ಬೇಸ್ ಥಿಯರಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸೊ ಇವಿಷ್ಟು ಈ ಮೂರು ಕಾನ್ಸೆಪ್ಟ್ ಇಂದ 2 ಮಾರ್ಕ್ಸ್ ಇರುವ 2 ಕ್ವಶನ್ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್. ಅಗೇನ್ 3 ಮಾರ್ಕ್ ಕ್ವಶನ್ ಎಲ್ಲಿಂದ ಬರಬಹುದಪ್ಪ ಅಂದ್ರೆ ಬೇಸ್ ಥಿಯರಮ್ ಇಂದನೇ 3 ಮಾರ್ಕ್ಸ್ ಕ್ವಶನ್ ಬರಬಹುದು. ಓಕೆನಾ, ಸೊ ಈ 4 ಟಾಪಿಕ್ಸ್ ಮಾತ್ರನೇ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ವರ್ಷಕ್ಕೆ ಇರೋದು. ಓಕೆನಾ, ಹಾಗಾದ್ರೆ ಫಸ್ಟ್ ವಿಲ್ ಮೂವ್ ಆನ್ ಟು ದಿ ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದ್ರೆ ಏನಂತ ತಿಳ್ಕೊತಾ ಹೋಗೋಣ. ಸೊ ಈ ಟಾಪಿಕ್ ಮೇಲೆ 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಬಹುದು, ಕೇಳೋ ಚಾನ್ಸಸ್ ಬಹಳ ಇದೆ. ಮೋರೋವರ್ 2 ಮಾರ್ಕ್ಸ್ ಗಿಂತ ಸೊ ಈ ಕಾನ್ಸೆಪ್ಟ್ ನ ಅವ್ರು ಏನ್ ಮಾಡ್ಬಿಡ್ತಾರೆ, ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲಾದ್ರೂ ಕೇಳಬಹುದು, ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲಾದ್ರೂ ಈ ಟಾಪಿಕ್ ಮೇಲೆ ಕೇಳಬಹುದು. ಹಾಗಾದ್ರೆ ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದ್ರೆ ಏನಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ E and F be any 2 events of a sample space S. E ಮತ್ತೆ F ಏನಾಗಿದ್ದಾವೆ, 2 events ಆಗಿದ್ದಾವೆ. Events of a sample space S ಅಂದ್ರೆ ಏನಾಗಿದ್ದಾವೆ, ಇವೆರಡು ಸಬ್ಸೆಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ S ಅಂತ ಅರ್ಥ. ಫಾರ್ ಎ random experiment. Then the conditional probability of the event E given that F has already occurred and is denoted by probability of E by F. ನೋಡಿ ನಮಗೆ ಆಲ್ರೆಡಿ probability of F ಗೊತ್ತಿರ್ತದೆ, we have to find out the probability of E. ಇಲ್ಲಿ ಹೇಳ್ತಾರೆ the conditional probability of the event E given that F has already occurred ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಈವೆಂಟ್ ಆಲ್ರೆಡಿ ಅಕರ್ಡ್ ಆಗಿರ್ತದೆ, ಅದರ ಪ್ರೊಬಾಬಿಲಿಟಿ ಕೂಡ ಗೊತ್ತಿರ್ತದೆ. ಇನ್ನೊಂದು ಈವೆಂಟ್ ನ ನಾವೇನ್ ಮಾಡ್ಬೇಕು, ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅಂತ ಪ್ರೊಬಾಬಿಲಿಟಿ ನಾವೇಂತ ಕರಿತಾ ಹೋಗ್ತೀವಿ, ಕಂಡೀಷನಲ್ ಪ್ರೊಬಾಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಇಟ್ ಈಸ್ denoted by probability of E given F ಅಂತ ಹೇಳ್ಬೋದು. ಹಾಗಾದ್ರೆ ಫಾರ್ಮುಲಾ ಏನಾಗತ್ತಪ್ಪ, probability of E given F is equals to probability of E intersection F divisible by P of F ಅಂತ ಬರೀಬೇಕು. or probability of E given F is equals ಅಂತ ಬರೀಬಹುದು n of E intersection F divisible by n of F ಅಂತೇಳಿ ಬರೀಬಹುದು. ನೆಕ್ಸ್ಟ್ ಸೊ ಮೋಸ್ಟ್ ಇಂಪಾರ್ಟೆಂಟ್, ಸೊ probability of sample space given F is equals to probability of F given F is equals to always ಏನಾಗುತ್ತದೆ 1 ಆಗುತ್ತೆ. Next probability of A union B given F is equals to probability of A given F plus probability of B given F minus probability of A intersection B given F ಅಂತ ಬರೆಯಬಹುದು. So next one more property, probability of E complement given F is equals to 1 minus E given F ಅಂತೇಳಿ ಬರ್ಕೋಬಹುದು. ನಮಗೆ ಗೊತ್ತಿದೆ probability of A plus probability of A complement must be equals to 1 ಆದ್ರೆ probability of A complement ಅಂತ ಬರೀಬಹುದು 1 minus probability of A ಅಂತ ಬರೀಬಹುದು. ಹೌದಲ್ವಾ, ಹಾಗಾಗಿ ಇಲ್ಲಿ ಎ ಕಾಂಪ್ಲಿಮೆಂಟ್ ಪ್ಲೇಸ್ ಅಲ್ಲಿ ಇಲ್ಲಿರುತ್ತೆ ಇ ಕಾಂಪ್ಲಿಮೆಂಟ್ ಗಿವನ್ ಎಫ್ ಇದೆ, ಹಾಗಾದ್ರಿಂದ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆನಾ, ರೈಟ್. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಈಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಗಿವನ್ ದಟ್ ಇ ಅಂಡ್ ಎಫ್ ಆರ್ ಈವೆಂಟ್ ಸಚ್ ದಟ್ ಪ್ರೊಬಾಬಿಲಿಟಿ ಆಫ್ ಇ ಇಸ್ ಈಕ್ವಲ್ ಕೊಡಿದ್ರೆ 0.6 ಕೊಟ್ಟಿದ್ದಾರೆ ಅಂಡ್ ಪ್ರೊಬಾಬಿಲಿಟಿ ಆಫ್ ಎಫ್ ಇಸ್ ಈಕ್ವಲ್ಸ್ ಅವರು ಏನು ಕೊಟ್ಟಿದ್ದಾರೆ, ನಮಗೆ 3 ಕೊಟ್ಟಿದ್ದಾರೆ. ಅಂಡ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ಸ್ ಕೊಟ್ಟಿದ್ದಾರೆ 0.2 ಅಂತ ಕೊಟ್ಟಿದ್ದಾರೆ. ಫೈಂಡ್ ದಿ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್ ಅಂಡ್ ಪ್ರೊಬಾಬಿಲಿಟಿ ಆಫ್ ಎಫ್ ಗಿವನ್ ಇ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. So we'll find out the solution for this one. Given ಏನ್ ಕೊಡಿದರೆ, ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಗಿವನ್ ಪ್ರೊಬಾಬಿಲಿಟಿ ಆಫ್ ಈಸಿ ಕ್ವೋಷನ್ ಕೊಡ್ತಾರೆ 0.6 ಕೊಡ್ತಾರೆ ಅಂಡ್ ಪ್ರೊಬಾಬಿಲಿಟಿ ಆಫ್ ಎಫ್ ಇಸ್ ಕ್ವೋಷನ್ ಕೊಡ್ತಾರೆ 0.3 ಅಂತ ಕೊಟ್ಟಿದ್ದಾರೆ.
ಅದಲ್ವಾ. ಅಂಡ್ ದೇ ಗಿವನ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ಸ್ ಕೊಡ್ತಾರೆ 0.2 ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಒನ್ ನಾವೇನ್ ಫೈಂಡ್ ಮಾಡ್ಕೋಬೇಕು, ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್ ಅನ್ನ ಫೈಂಡ್ ಮಾಡ್ಕೋಬೇಕು. ವಿ ನೋ ದಟ್ probability of E given F is equals ಎಂತ ಬರಿಬಹುದು, probability of E intersection F divisible by probability of F ಅಂತ ಬರ್ಕೊಳ್ಬೇಕು. probability of E intersection F ಎಷ್ಟು ಕೊಟ್ಟಿದ್ದಾರೆ, ನಮಗೆ 0.2 ಕೊಟ್ಟಿದ್ದಾರೆ. probability of F ಏನು ಕೊಟ್ಟಿದ್ದಾರೆ, ನಮಗೆ 0.3 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಲ್ ಗೆಟ್ 2/3 ಬರ್ತಾ ಹೋಗ್ತದೆ. ನೆಕ್ಸ್ಟ್ similarly we can find out probability of F given E ಅನ್ನ ಫೈಂಡ್ ಮಾಡೋಣ. probability of F given E ಅಂದ್ರೆ ಏನಾಗುತ್ತೆ, so we know that probability of F given E is equals to probability of F intersection E ಅಂದ್ರೆ ಒಂದೇ, E intersection F ಅಂದ್ರೆ ಒಂದೇ, divisible by probability of E ಅಂತ ಬರೀಬಹುದು. probability of E intersection F ನಮಗೆ ಎಷ್ಟು ಕೊಟ್ಟಿದ್ದಾರೆ, 0.2 ಕೊಟ್ಟಿದ್ದಾರೆ. probability of E ಏನು ಕೊಟ್ಟಿದ್ದಾರೆ, 0.6 ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಏನು ಬರ್ತಾಗಿದೆ, 2/6 ಬರ್ತಾಗಿದೆ. we can read it as 1/3 ಅಂತ ಬರೀಬಹುದು. So this is the value of probability of E given F and probability of F given E ಅಂತ ಹೇಳಬಹುದು. ಓಕೆನಾ, ರೈಟ್. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊಲ್ಯೂಷನ್ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ probability of A is equals ಮಾಡ್ಕೊಳ್ಳಬಹುದು 0.8 ಕೊಟ್ಟಿದ್ದಾರೆ. probability of B is equals 0.5. probability of B given A is equals to 0.4 ಕೊಟ್ಟಿದ್ದಾರೆ. ನಮಗೆ ಏನೇನು ಬೇಕು, probability of A intersection B, probability of A given B, probability of A union B ಅನ್ನು ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಸೊಲ್ಯೂಷನ್, ಸೊ ಫಸ್ಟ್ ಒನ್ ಫೈಂಡ್ ಮಾಡ್ಕೊಳ್ಳೋಣ, probability of A intersection B ಅದಲ್ವಾ. ಸೊ we have probability of B given A is equals to ಏನು ಕೊಡ್ತಾರೆ, 0.4 ಕೊಡ್ತಾರೆ. ಹಾಗಾದ್ರೆ ಇದನ್ನ ಬರೀಬಹುದು probability of B intersection A ಅಂತಾದ್ರೂ ಬರೀಬಹುದು, ಹೌದಲ್ವಾ. ಸೊ probability of B given A ಅಂದ್ರೆ probability of B intersection A divisible by probability of A is equals to 0.4 ಅಂತ ಬರ್ತಾರೆ. ಸೊ probability of B intersection A ಏನಾಗುತ್ತೆ, 0.4 into 0.4 into we can write as probability of A. ಸೊ 0.4 ಇದೆ ಅಲ್ವಾ, 0.4 into probability of A ಎಷ್ಟು ಕೊಟ್ಟಿದ್ದಾರೆ, ನಮಗೆ 0.8 ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ರೈಟ್ ಆಸ್ 0.32 ಅಂತ ಬರೀಬಹುದು. ಹಾಗಾದ್ರೆ ನೆಕ್ಸ್ಟ್ ಮಾಡೋಣ, ಸೆಕೆಂಡ್ ಒನ್ ಫೈಂಡ್ ಮಾಡೋಣ. probability of A given B, we know that probability of A given B is equals to probability of A intersection B divisible by probability of B ಅಂತ ಬರೀಬಹುದು. ಸೊ probability of B intersection A ಅಂದ್ರೆ ಒಂದೇ, probability of A intersection B ಅಂದ್ರೂ ಒಂದೇ ಆಗೋದ್ರಿಂದ so we can write it as 0.32 divisible by probability of B ಏನು ಕೊಟ್ಟಿದ್ರೆ 0.5 ಕೊಟ್ಟಿದ್ರೆ ವಿಲ್ ಗೆಟ್ 0. ನಮಗೆ ಎಷ್ಟು ಬರ್ತಾ ಹೋಗ್ತದೆ, 64 ಬರ್ತಾ ಹೋಗ್ತದೆ. ಓಕೆನಾ. ಅಂಡ್ ಲಾಸ್ಟ್ ಒನ್ probability of A union B ಕೊಟ್ಟಿದ್ದಾರೆ. we know that probability of A plus probability of B minus probability of A intersection B. ಹಾಗಾದ್ರೆ probability of A ಎಷ್ಟು ಕೊಟ್ಟಿದ್ದಾರೆ, 0.8 ಕೊಟ್ಟಿದ್ದಾರೆ, ಪ್ಲಸ್ probability of B ಎಷ್ಟು ಕೊಟ್ಟಿದ್ದಾರೆ, 0.5 ಕೊಟ್ಟಿದ್ದಾರೆ, ಮೈನಸ್ ಸೊ probability of B probability of A intersection B ಎಷ್ಟು ಬಂದಿದೆ, 0.32 ಇದೆ. ಸೊ 0.8 plus 0.5 minus 0.32 ಮಾಡಿದಾಗ ವಿಲ್ ಗೆಟ್ 0.98 ಬರುತ್ತೆ. ದಿಸ್ ಇಸ್ ದ probability of A union B ಅಲ್ವಾ. ಸೊ ಇಲ್ಲೇನಿದೆ, probability of A given B ವ್ಯಾಲ್ಯೂ ಎಂಬುದು 0.64 ಬಂದಿದೆ. ಓಕೆನಾ, ರೈಟ್. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. probability of P of A union B ಅದಲ್ವಾ. we have to find out probability of A union B. for that if ಏನು ಕೊಟ್ಟಿದ್ದಾರೆ, 2P
2 into probability of A is equals to probability of ಏನು ಕೊಟ್ಟಿದ್ದಾರೆ B is equals ಕೊಟ್ಟಿದ್ದಾರೆ 5/13 ಕೊಟ್ಟಿದ್ದಾರೆ. and we have to find out probability of A given B ಅನ್ನ ಫೈಂಡ್ ಮಾಡ್ಕೊಂತ ಹೋಗಬೇಕು. ಹಾಗಾದ್ರೆ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. given ಏನು ಕೊಟ್ಟಿದ್ದಾರೆ 2 times of probability of A is equals to probability of B is equals to 5/13 ಅಂತ ಕೊಟ್ರೆ ಹಾಗಾದ್ರೆ 2 times of probability of A is equals to 5/13 ಅಂತ ಬರೀಬಹುದು. ಅಗೇನ್ we can write as probability of B is equals ಆಗುತ್ತೆ 5/13 ಆಗುತ್ತೆ. ಹಾಗಾದ್ರೆ probability of A ಅನ್ನ we can write as 5/26 ಅಂತ ಬರ್ಕೊಳ್ಬಹುದು. This is the probability of B 5/13. Again ನಮ್ಗೆ ಏನು ಕೇಳಿದ್ರೆ probability of A union B and again given and also given probability of A given B is equals ಎಷ್ಟು ಕೊಟ್ಟಿದ್ದಾರೆ 2/5 ಕೊಟ್ಟಿದ್ದಾರೆ. probability of A given B ಅಂದ್ರೆ ಏನಂತ probability of A intersection B divisible by probability of B is equals to 2/5 ಅಂತ ಅರ್ಥ. Therefore probability of A intersection B is equals to 2/5 into probability of B ಏನಿದೆ 5/13 ಇದೆ. ಹಾಗಾದ್ರೆ 5 ಕ್ಯಾನ್ಸಲ್ ಆದ್ರೆ ನಮ್ಗೆ ಏನು ಬರ್ತದೆ 2/13 ಬರುತ್ತೆ. that is the probability of A intersection B is equals to so we're getting 2/13 ಬರ್ತಾ ಹೋಗ್ತದೆ. ಹಾಗಾದ್ರೆ we know that we have to find out probability of A union B. So this is equals probability of A plus probability of B minus probability of A intersection B. Agar probability of A ಎಷ್ಟು ಬಂದಿದೆ we are getting 5/26 ಬಂದಿದೆ plus probability of B ಎಷ್ಟು ಬಂದಿದೆ 5/13 ಬಂದಿದೆ minus probability of A intersection B ಎಷ್ಟು ಬಂದಿದೆ 2/13 ಇದೆ ಅಲ್ವಾ. taking LCM ಏನಾಗುತ್ತೆ 26 is the LCM ಆದ್ರೆ we are getting 11 divisible by 26 ಆಗ್ತದೆ. so this is the value of probability of A union B conclusion. Therefore probability of A union B is equals to 11/26 ಆಗುತ್ತೆ. next problem. A fair die is rolled. Consider the event E is equals to 1, 3, 5 and F is equals to 2, 3 and Z is equals to 2, 3, 4, 5 and find the first one probability of E given F and probability of F given E. ಅಲ್ವಾ. ಸೆಕೆಂಡ್ ಕ್ವಶನ್ ಕೊಡ್ತಾರೆ probability of E given F and probability of G given F. Next we have to find out probability of E union F given G and probability of E intersection F given G ಅಂತೇಳಿ ಏನ್ ಮಾಡ್ಬೇಕು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ಅಲ್ವಾ. ಹಾಗಾದ್ರೆ ಫಸ್ಟ್ ಗೆ ಏನ್ ಮಾಡ್ತಾ ಹೋಗೋಣ ಸೊಲ್ಯೂಷನ್. ಗಿವನ್ ನಮಗೆ ಗಿವನ್ ಏನ್ ಕೊಟ್ಟಿದ್ರೆ ಬರ್ಕೊಳ್ಳೋಣ. ಗಿವನ್ E is equals to ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳೋಣ ಅಲ್ವಾ. ಅಥವಾ ಗಿವನ್ ಅಂತ ಬರೆದಿದ್ದೀವಿ ಅಂದ್ರೆ ಗಿವನ್ ಬರ್ಕೊಂಡ್ಬಿಡೋಣ. ಏನ್ ಕೊಟ್ಟಿದ್ದಾರೆ 1, 3, 5 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ F is equals to 2, 3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ G is equals to 2, 3, 4, 5 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ we know that a fair die is rolled. If a die is rolled, then the sample space S is equals ನಮಗೆ ಬರ್ತಾ ಹೋಗುತ್ತೆ 1, 2, 3, 4, 5, 6 ಬರ್ತಾ ಹೋಗುತ್ತೆ. ಹಾಗಾದ್ರೆ so what is the probability? Therefore probability of E ಏನಿದೆ 3 out of S ಅಲ್ಲಿ 6 ಅಂದಿಗೆ ನಾ probability of E is equals to we are getting 1/2 ಬರ್ತಾ ಹೋಗ್ತದೆ. ಅದೇ ರೀತಿಯಾಗಿ we can find out probability of F. probability of F ಏನಾಗುತ್ತೆ 2/6 ಆದರೆ we are getting 1/3 ಬರ್ತಾ ಹೋಗ್ತದೆ. ನೆಕ್ಸ್ಟ್ probability of G ತಗೊಳ್ಳೋಣ. probability of G ತಗೊಂಡು ಏನು ಬರುತ್ತೆ ಇಲ್ಲಿ 4/6 ಆಗೋದ್ರಿಂದ we are getting 2/3 ಬರ್ತಾ ಹೋಗ್ತದೆ ಹೌದಲ್ವಾ. ಅವ್ರು ನಮ್ಗೆ ಏನ್ ಕೇಳಿದ್ರೆ ಫಸ್ಟ್ ಕ್ವಶನ್ ಏನ್ ಕೇಳಿದ್ರೆ
we have to find out probability of E given F, ಅದ್ರ ಜೊತೆ ಏನು ಫೈಂಡ್ ಮಾಡಬೇಕು, ಅಂಡ್ probability of F given E ಅನ್ನ ಫೈಂಡ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಫಸ್ಟ್ ಗೆ ಸೊ ಮೋರ್ ಓವರ್ ನಾವೇನ್ ಫೈಂಡ್ ಮಾಡ್ಕೊಳ್ಳೋಣಪ್ಪ ಅಂದ್ರೆ ಸೊ ನಮಗೆ ಏನ್ ಬೇಕು, probability of E given F ಬೇಕಂದ್ರೆ E ಇಂಟರ್ಸೆಕ್ಷನ್ F ಬೇಕು. ಹಾಗಾಗಿ ಇಲ್ಲಿ ಇನ್ನೊಂದು ಮಾಡ್ಕೊಂಡ್ಬಿಡೋಣ ಇಲ್ಲಿ ಮೇಲೆನೆ, ಅಂಡ್ now so here E intersection F is equals to ಅಲ್ವಾ, ಅಥವಾ ಇಲ್ಲಿ ಸಾಲ್ವ್ ಮಾಡೋದಕ್ಕಿಂತ ಈ ಪ್ರಾಬ್ಲಮ್ಸ್ ಗಳಲ್ಲೇ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ನಮ್ಗೆ ಏನ್ ಬರ್ತಾ ನೋಡ್ಕೊಳ್ಳಿ, E intersection F is equals to E intersection F ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಹೋಗುತ್ತೆ, 3 ಮಾತ್ರ ಬರ್ತಾ ಹೋಗುತ್ತೆ. ಹಾಗಾದ್ರೆ probability of E intersection F is equals to 1/6 ಆಗುತ್ತೆ. now we know that probability of E given F is equals to probability of E intersection F divisible by probability of F ಬರ್ತಾ ಹೋಗ್ತದೆ. probability of E intersection F ಏನಾಗುತ್ತದೆ, 1/6 ಇದೆ. probability of F ಏನಿದೆ, 1 divisible by 3 ಇದೆ. ಹಾಗಾದ್ರೆ 3 1s 3 2s ಕ್ಯಾನ್ಸಲ್ ಆದ್ರೆ we are getting 1/2 is the answer. ಸೊ ಅದೇ ರೀತಿಯಾಗಿ ಏನ್ ಫೈಂಡ್ ಮಾಡ್ಕೊಳ್ಳೋಣ, probability of F given E ಅನ್ನ ಫೈಂಡ್ ಮಾಡ್ಕೊಳ್ಳೋಣ. probability of F given E ಅನ್ನ ಫೈಂಡ್ ಮಾಡ್ಕೊಂಡ್ರೆ ಅಂತ probability of E intersection F divisible by probability of F ಅಂತ ಬರೀಬಹುದು. ಸಾರಿ, probability of E ಅಂತ ಬರೀಬಹುದು. ಸೊ 1/6 divisible by ಏನ್ ಕೊಡ್ತಾರೆ, 1/2 ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಗೆ ಏನ್ ಬರುತ್ತೆ, 2 1s 2 3s ಕ್ಯಾನ್ಸಲ್ ಆದ್ರೆ 1/3 ಬರ್ತಾ ಹೋಗ್ತದೆ. ಓಕೆನಾ, ರೈಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ರೆ, probability of E given G and probability of G given E ಅನ್ನ ಫೈಂಡ್ ಮಾಡಿ ಅಂತ ಹೇಳಿದ್ರೆ. ಹಾಗಾದ್ರೆ ನಮಗೆ ಫಸ್ಟ್ ಏನ್ ಬೇಕಾಗುತ್ತೆ, E given G, G given E ಅಂದ್ರೆ ನಮಗೆ ಏನ್ ಬೇಕು, E intersection G ಬೇಕು. ಹಾಗಾದ್ರೆ E intersection G ಅಂದ್ರೆ ಏನ್ ಮಾಡ್ತಾ ಹೋಗ್ಬೇಕು, ಈಗ E intersection G, E ಮತ್ತೆ G ಇಂಟರ್ಸೆಕ್ಷನ್ ಎಲಿಮೆಂಟ್ ಏನಿದೆ, ಸೊ 3 ಅನ್ನೋ ಎಲಿಮೆಂಟ್ ಇದೆ, 5 ಅನ್ನೋ ಎಲಿಮೆಂಟ್ ಇದೆ. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಹೋಗ್ತದೆ, 3, 5 ಬರ್ತಾ ಹೋಗ್ತದೆ. ಹಾಗಾದ್ರೆ probability of E intersection G ಏನಾಗುತ್ತೆ, will getting 2 divisible by favorable outcomes ಎಷ್ಟು 6 ಆದ್ರೆ will getting 1/3 ಬರ್ತಾ ಹೋಗ್ತದೆ. ಹಾಗಾದ್ರೆ probability of E given G is equals to, formula is probability of E intersection D divisible by probability of G ಆಗುತ್ತೆ. probability of E intersection G ನಮಗೆ ಏನು ಬಂದಿದೆ, ಈಗ 1/3 ಬಂದಿದೆ. ಹಾಗಾದ್ರೆ probability of ಯಾವ್ದ್ರದ್ದು, probability of G ಏನಿದೆ 2/3 ಇದೆ. we will write it as 2/3 ತಗೋಣ. ಸೊ 3 3 ಕ್ಯಾನ್ಸಲ್ ಆದ್ರೆ ನಮಗೆ 1/2 is the answer ಬರ್ತಾ ಹೋಗ್ತದೆ. Similarly, we will find out probability of G given E ಅನ್ನ find probability of G given E ಅನ್ನ find ಮಾಡ್ಕೊಳ್ಳೋಣ. This is a question of probability of E intersection G divisible by probability of E ಅಂತ ಬರೀಬಹುದು. probability of E intersection G ಏನಾಗುತ್ತೆ, ನಮಗೆ ಆಲ್ರೆಡಿ ಫೈಂಡ್ ಮಾಡ್ಕೊಂಡಿದ್ವಿ, 1/3 ಆಗುತ್ತೆ. ಸೊ probability of ನಮಗೆ ಯಾವ್ದು ಬೇಕು, probability of E ಬೇಕು. probability of E ಏನಿದೆ, 1/2 ಇದೆ. ಸೊ we can write as 1/2 ಬರೆದ್ರೆ we'll getting 2/3 ಬರ್ತಾ ಹೋಗ್ತದೆ. ಸೊ this is the second one. we'll move on to the third problem. ಏನ್ ಫೈಂಡ್ ಮಾಡ್ಕೋಬೇಕು, probability of E union F given G and probability of E intersection F given G ಅನ್ನು ಫೈಂಡ್ ಮಾಡ್ಕೋಬೇಕು. ಸೊ now ಇದಕ್ಕೆ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ನಾವು E ಯೂನಿಯನ್ F ಅನ್ನ ಫೈಂಡ್ ಮಾಡ್ಕೊಳ್ಳೋಣ. E ಯೂನಿಯನ್ F ಮಾಡಿದ್ರೆ E ಯಲ್ಲಿ ಯಾವ ಎಲಿಮೆಂಟ್ ಇದಾವೆ, E ಯಲ್ಲಿ 1 3 5 ಇದೆ, F ಅಲ್ಲಿ 2 3 ಇದೆ, ಅಂದ್ರೆ 1 2 3 5 ಆಯ್ತು. ಸೊ 1 2 3 5 ಬರ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದ್ರೆ ನಮಗೇನ್ ಬೇಕು, probability of E union F ಮಾಡಿದಾಗ ನಮ್ಗೆ ಏನ್ ಬರ್ತಾ ಹೋಗುತ್ತೆ, probability of E union F intersection G ಬರ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಇಲ್ಲಿ G ಏನ್ ಕೊಟ್ಟಿದ್ದಾರೆ, ನಮಗೆ 2 3 4 5 ಕೊಟ್ಟಿದ್ದಾರೆ.
2 3 4 5 ಅನ್ನು ತಗೊಂಡಾಗ ನಾನೇನ್ ಮಾಡ್ತೀನಿ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಅನ್ನ ಫೈಂಡ್ ಮಾಡ್ತೀನಿ. ಯಾಕೆ ಫೈಂಡ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಂಟರ್ಸೆಕ್ಷನ್ ಇವೆರಡರಲ್ಲಿ ಇಂಟರ್ಸೆಕ್ಷನ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ 2 ಬರ್ತಾ ಹೋಗುತ್ತೆ, 3 ಬರ್ತಾ ಹೋಗುತ್ತೆ, 5 ಬರ್ತಾ ಹೋಗುತ್ತೆ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಇಸ್ ಈಕ್ವಲ್ಸ್ ಟು ಎಷ್ಟು ಬರ್ತಾ ಹೋಗ್ತದೆ ನಮಗೆ 3 ಗಿವ್ ಬೈ 6, ಅದ್ರ ನಮಗೆ ಎಷ್ಟು ಇಲ್ಲಿ 1/2 ಬರ್ತಾ ಹೋಗುತ್ತೆ. ಹಾಗಾದ್ರೆ ನಾವೇನ್ ಫೈಂಡ್ ಮಾಡ್ಬೇಕು ಈಗ ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಗಿವನ್ ಜಿ ಅನ್ನ ಫೈಂಡ್ ಮಾಡ್ಕೋಬೇಕು. ನಮಗೆ ಇದನ್ನ ಎ ಅಂತ ಅನ್ಕೊಳ್ಳೋಣ. ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಜಿ ಅಂದ್ರೆ ಏನ್ ಮಾಡ್ತಾ ಇದ್ವಿ, ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ನಾವೇನ್ ಮಾಡ್ತಾ ಇದ್ವಿ ಗಿವನ್ ಜಿ ಅಂತ ಬರ್ಕೊಂಡು ಡಿವಿಸಿಬಲ್ ಬೈ ಪ್ರೊಬಾಬಿಲಿಟಿ ಆಫ್ ಜಿ ಮಾಡ್ತಾ ಹೋಗ್ತೀವಿ, ಹೌದಲ್ವಾ. ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ನಮ್ಗೆ ಏನ್ ಬಂದಿದೆ 1/2 ಬಂದಿದೆ. ಪ್ರೊಬಾಬಿಲಿಟಿ ಆಫ್ ಜಿ ಏನಿದೆ 2/3 ಇದೆ, 2/3 ಬರೆಯೋಣ. ಹೆನ್ಸ್ ನಮ್ಗೆ ಏನಾಗುತ್ತೆ ಈಗ 3/4 ಬರ್ತಾ ಹೋಗ್ತದೆ. ಸೊ ಅದೇ ರೀತಿಯಾಗಿ ಲಾಸ್ಟ್ ಒನ್ ಅದ್ರ ಏನ್ ಫೈಂಡ್ ಮಾಡ್ಬೇಕು, ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಗಿವನ್ ಜಿ ಅನ್ನ ಫೈಂಡ್ ಮಾಡ್ಕೋಬೇಕು, ಹೌದಲ್ವಾ. ಹಾಗಾದ್ರೆ ನಮ್ಗೆ ಏನ್ ಬೇಕಾಗತ್ತೆ ಈಗ ಇ ಇಂಟರ್ಸೆಕ್ಷನ್ ಎಫ್ ಬೇಕು. ಇ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಇ ಇಂಟರ್ಸೆಕ್ಷನ್ ಎಫ್ ಮಾಡಿದ್ರೆ ನಮಗೆ ಓನ್ಲಿ 3 ಬರ್ತಾ ಹೋಗ್ತದೆ. ಅಂಡ್ ಜಿ ಇಸ್ ಈಕ್ವಲ್ಸ್ ಏನಿದೆ 2 3 4 5 ಇರೋದ್ರಿಂದ ಏನ್ ಫೈಂಡ್ ಮಾಡ್ಕೊಳ್ಳೋಣ, ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಸೊ ಅಗೇನ್ ವಿ ಆರ್ ಗೆಟಿಂಗ್ ನಮ್ಗೆ ಏನ್ ಬರ್ತಾ ಹೋಗ್ತದೆ 3 ಬರ್ತಾ ಹೋಗ್ತದೆ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ ಇಸ್ ಈಕ್ವಲ್ಸ್ ಟು ವಿ ಗೆಟಿಂಗ್ 1/6 ಬರ್ತಾ ಹೋಗ್ತದೆ. therefore ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಗಿವನ್ ಜಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ ಡಿವಿಸಿಬಲ್ ಬೈ ಪ್ರೊಬಾಬಿಲಿಟಿ ಆಫ್ ಜಿ ಆಗುತ್ತೆ. ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ ನಮ್ಗೆ ಎಷ್ಟು ಬಂದಿದೆ 1/6 ಇದೆ. ಪ್ರೊಬಾಬಿಲಿಟಿ ಆಫ್ ಜಿ ಎಷ್ಟು ಬಂದಿದೆ 2/3 ಇದೆ. 3 1 ಜಾ 3 2 ಆದ್ರೆ ವಿಲ್ ಗೆಟಿಂಗ್ 1/4 ಬರ್ತಾ ಹೋಗ್ತದೆ. ಸೊ ದೀಸ್ ಆರ್ ಆಲ್ ದಿ ಸೊಲ್ಯೂಷನ್ ಫಾರ್ ದ ಗಿವನ್ ಇಕ್ವೇಶನ್. ಓಕೆನಾ, ರೈಟ್. So next problem ಏನ್ ಕೊಟ್ಟಿದ್ದಾರೆ, a die is thrown twice and sum of the numbers appear is observed to be a 6. What is the probability, what is the conditional probability that the number 4 has appeared at least 1 ಅಂತ ಹೇಳ್ತಿದ್ದಾರೆ. we'll move the problem solution ಹೋಗೋಣ. ಸೊ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ನಾನು ಈವೆಂಟ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಲೆಟ್ ಇ ಬಿ ದ ಈವೆಂಟ್, the number appear at least number 4 appear at least 1 ಅಂತ ತಗೋಣ. and f be the event, and f be the event that ಏನಂತ ಕೊಟ್ಟಿದ್ರೆ that sum of the numbers appearing is 6 ಅಂತ ತಗೋಣ. ಹಾಗಾದ್ರೆ ಈ ವ್ಯಾಲ್ಯೂ ಅಲ್ಲಿ ಏನ್ ಬರುತ್ತೆ ನೋಡಿ. ಸೊ ಈ ಬಿ ದ ಇವೆಂಟ್ ನಂಬರ್ 4 ಅಪಿಯರ್ಸ್ ಅಟ್ ಲೀಸ್ಟ್ 1 ಅಂತ ಹೇಳ್ತಿದ್ರೆ, ಹಾಗಾದ್ರೆ ವಿ ಕ್ಯಾನ್ ಇಟ್ ಆಸ್ 1,4 ಅಂತ ಬರೀಬಹುದು, 2,4 ಅಂತಾನು ಬರೀಬಹುದು, ನೆಕ್ಸ್ಟ್ 3,4 ಅಂತಾನು ಬರೀಬಹುದು. ನೆಕ್ಸ್ಟ್ ಆಗುತ್ತೆ 4,1 4,2 4,3 ನೆಕ್ಸ್ಟ್ 4,4 4,5 4,6 ನೆಕ್ಸ್ಟ್ ಏನು ಬರ್ತಾ ಹೋಗ್ತದಪ್ಪ ಅಂದ್ರೆ ಅಂಡ್ ಫೈನಲಿ 5,4 ಬರ್ತದೆ.
ಸೊ ದೀಸ್ ಆರ್ ಆಲ್ ದಿ ಎಲಿಮೆಂಟ್ಸ್ ಇನ್ ದ ಸೆಟ್ ಇ ಆಗುತ್ತೆ, ದಟ್ ಈಸ್ ದ ಈವೆಂಟ್ ಇ ಅಂತ ಹೇಳಬಹುದು. ನೆಕ್ಸ್ಟ್ ಎಫ್ ಅನ್ನೋ ಈವೆಂಟ್ ತಗೊಂಡ್ರೆ ಎಫ್ ಅನ್ನೋ ಈವೆಂಟ್ ಅಲ್ಲಿ ಏನಾಗ್ತದೆ, ದ ಸಮ್ ಆಫ್ ನಂಬರ್ಸ್ ಅಪಿಯರಿಂಗ್ ಈಸ್ ಏನಂತ ಹೇಳ್ತಾರೆ 6 ಅಂತ ಹೇಳ್ತಾರೆ. ಹಾಗಾದ್ರೆ 6 ಯಾವ್ದು ಬರ್ತಾ ಹೋಗ್ಬೋದು. we can get 1,5 ಅಂತ ಬರಬಹುದು. ನೆಕ್ಸ್ಟ್ 2,4 ಅಂತಾದ್ರೂ ಬರಬಹುದು. ನೆಕ್ಸ್ಟ್ 3,3 ಅಂತಾದ್ರೂ ಬರಬಹುದು. ನೆಕ್ಸ್ಟ್ 4,2 ಅಂತಾದ್ರೂ ಬರಬಹುದು. ನೆಕ್ಸ್ಟ್ 5,1 ಅಂತಾದ್ರೂ ಬರಬಹುದು. ಯಾಕಂದ್ರೆ ಇಲ್ಲಿ ಡೈ ಈಸ್ ಥ್ರೋನ್ ಟ್ವೈಸ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಆರ್ಡರ್ಡ್ ಪೇಸ್ ಅಲ್ಲಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಇ ಎಷ್ಟು ಬರ್ತದೆ. ಸೊ ವಾಟ್ ಇಸ್ ದ ಫೇವರಬಲ್ ಔಟ್ಕಮ್ಸ್, 1 2 3 4 5 6 7 8 9. ಸೊ ಎಷ್ಟಿದಾವೆ, 10 11 ಆಯ್ತು. ಎಷ್ಟಿದಾವೆ, 2 4 6 8 10 ಇದೆ. ಹಾಗಾದ್ರೆ ಸೊ ಇನ್ನು ಒಂದು ಯಾವ್ದೋ ಮಿಸ್ ಆಗಿದೆ ನೋಡಿ, 1,4 ಇದೆ, 2,4 ಇದೆ, 3,4 ಇದೆ, 4,1 4,2 4,3 4,4 5,1. ಸೊ ಫೈನಲಿ ವಿ ಆರ್ ನಾಟ್ ರೈಟಿಂಗ್ 6,4 ಅಂತ ಬರ್ತಿಲ್ಲ, ಹೌದಲ್ವಾ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಇ ಏನಾಗುತ್ತೆ. ಸೊ ಪ್ರೊಬಾಬಿಲಿಟಿ ಆಫ್ ಇ ಈಸ್ ಈಕ್ವಲ್ಸ್ ಟು ಫೇವರಬಲ್ ಔಟ್ಕಮ್ಸ್ ಎಷ್ಟಿದೆ, 11 ಇದೆ. ಹಾಗಾದ್ರೆ 11 ಡಿವಿಸಿಬಲ್ ಬೈ, ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ವೆನ್ ಎ ಡೈ ಈಸ್ ಥ್ರೋನ್ ಥ್ರೈಸ್ ಆದ್ರೆ ನಮ್ಗೆ ಎಷ್ಟು ಬರ್ತಾ ಹೋಗ್ತದೆ ಅಂದ್ರೆ 36 ಬರ್ತಾ ಹೋಗ್ತದೆ. ಅಗೇನ್ ಪ್ರೊಬಾಬಿಲಿಟಿ ಆಫ್ ಎಫ್ ಇಸ್ ಈಕ್ವಲ್ಸ್ ಟು 1 2 3 4 5 ಇದೆ. ಸೊ 5 ಡಿವಿಸಿಬಲ್ ಬೈ ನಾವೆಂತ ಬರೀಬಹುದು, 36 ಅಂತ ಬರೀಬಹುದು. ಈಗ ಅಂಡ್ ಆಲ್ಸೋ ಈ ಇಂಟರ್ಸೆಕ್ಷನ್ ಎಫ್ ಬೇಕೇ ಬೇಕಲ್ವಾ. ಈ ಇಂಟರ್ಸೆಕ್ಷನ್ ಎಫ್ ಮಾಡಿದಾಗ 1,5 ಎಲ್ಲಾದ್ರೂ ಇದೆಯಾ, 1,5 ಇಲ್ಲ. ಸೊ 2,4 ಇದೆಯಾ, ಎಸ್ 2,4 ಇದೆ, ಬರೆಯೋಣ. ನೆಕ್ಸ್ಟ್ 3,3 ಇದೆಯಾ, ಇಲ್ಲ. 4,2 ಇದೆಯಾ, ರೈಟ್ 4,2 ಇದೆ, ಬರೆಯೋಣ. ನೆಕ್ಸ್ಟ್ 5,1 ಎಲ್ಲಾದ್ರೂ ಇದೆಯಾ, ಎಲ್ಲೂ ಇಲ್ಲ. ಸೊ ಹಾಗಾಗಿ ದೀಸ್ ಆರ್ ದಿ ಎಲಿಮೆಂಟ್. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ಸ್ ನಮಗೇನು ಬರ್ತಾಗಿದೆ, 2 ಡಿವಿಸಿಬಲ್ ಬೈ 36 ಆಗುತ್ತೆ. therefore ಕಂಡೀಷನಲ್ ಪ್ರೊಬಾಬಿಲಿಟಿ ಏನ್ ಕೇಳಿದರೆ, ಸೊ ವಾಟ್ ಈಸ್ ದ ಕಂಡೀಷನಲ್ ಪ್ರೊಬಾಬಿಲಿಟಿ ದಟ್ ನಂಬರ್ 4 ಹ್ಯಾಸ್ ಅಪಿಯರ್ಡ್ ಅಟ್ ಲೀಸ್ಟ್ ಒನ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಂತ ಅರ್ಥ, ಇಲ್ಲಿ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರೊಬಾಬಿಲಿಟಿ ಆಫ್ ಇ ಏನ್ ಕೊಟ್ಟಿದ್ರೆ, ಎಫ್ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಅರ್ಥ. ದಟ್ ಈಸ್ ಈಕ್ವಲ್ಸ್ ಟು ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವಿಸಿಬಲ್ ಬೈ ಪ್ರೊಬಾಬಿಲಿಟಿ ಆಫ್ ಎಫ್ ಅಂತ ಬರೀಬಹುದು. ಸೊ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬಂದಿದೆ 2/36 ಇದೆ. ಪ್ರೊಬಾಬಿಲಿಟಿ ಆಫ್ ಎಫ್ ಏನಿದೆ 5/36 ಆಗುತ್ತೆ. 36 ಕ್ಯಾನ್ಸಲ್ ಆದ್ರೆ ವಿಲ್ ಗೆಟಿಂಗ್ 2/5 ಬರ್ತಾ ಹೋಗ್ತದೆ. ಓಕೆನಾ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ರೈಟ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Ten card numbered 1 to 10 are placed in a box, so mixed of thoroughly, and then one card is drawn randomly. If it is known that the number on the drawn card is more than 3, what is the probability that it is an even number ಅಂತ ಹೇಳ್ತಿದ್ದಾರೆ. ಸೊಲ್ಯೂಷನ್ ತಗೊಳ್ಳೋಣ, ಸೊಲ್ಯೂಷನ್ ಮಾಡೋಣ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಎರಡು ಈವೆಂಟ್ಸ್ ತಗೊಳ್ತೀನಿ. ಲೆಟ್ ಎ ಬಿ ದ ಈವೆಂಟ್, the number on the card is number on the card drawn is E1 ತಗೊಳ್ಳೋಣ. and let B be the event, the number ಏನು ಕೊಟ್ಟಿದ್ರೆ, the number on the drawn card is more than 3 ಅಂತಂದ್ರೆ more than 3 ಅಂತ ಹೇಳ್ತಾರೆ. ಹಾಗಾದ್ರೆ
So we have to find ಅವ್ರು ಏನ್ ಹೇಳ್ತಿದ್ದಾರೆ, ಸೊ ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಈಸ್ ಆನ್ ಈವನ್ ನಂಬರ್ ಅಂತ ಹೇಳ್ತಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ therefore we know that so sample space ಏನಾಗುತ್ತೆ, ಸ್ಯಾಂಪಲ್ ಸ್ಪೇಸ್ ಎಸ್ ಇಸ್ ಈಕ್ವಲ್ಸ್ ಎಲ್ಲಿಂದ ಎಲ್ಲಿಗಿದ್ದೇವೆ 1 2 3 4 5 6 7 8 9 10 ಇದಾವೆ ಅದಲ್ವಾ. ಹಾಗಾದ್ರೆ ಎ ಯಲ್ಲಿ ಈವೆಂಟ್ ಏನು ಬರ್ತಾ ಹೋಗುತ್ತೆ, ಸೊ ಈವನ್ ನಂಬರ್ ಅಂತ ಹೇಳಿದ್ರೆ 2 4 6 8 10 ಬರ್ತಾ ಹೋಗುತ್ತೆ. ಹಾಗಾದ್ರೆ ಬಿ ಅನ್ನೋ ನಂಬರ್ ಇಸ್ ಗ್ರೇಟರ್ ದ್ಯಾನ್, ಸೊ 3 ಅಂತ ಹೇಳ್ತಾರೆ ಅಂದ್ರೆ ಏನ್ ಬರ್ತಾ ಹೋಗುತ್ತೆ 4 5 6 7 8 9 10 ಬರ್ತಾ ಹೋಗುತ್ತೆ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಎ, ಪ್ರೊಬಾಬಿಲಿಟಿ ನಮಗೆ ಔಟ್ಕಮ್ಸ್ ಎಷ್ಟು ಬಂದಿದೆ, ಸೊ 5, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು 10 ಅಂದ್ರೆ, ಸೊ ವಿ ಗೆಟಿಂಗ್ 1/2 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ಸ್ ಟು 2 4 6 ಇಲ್ಲೇನಿದೆ 7 ಇದೆ, 7/10 ಬರ್ತಾ ಹೋಗ್ತದೆ. ಅಗೇನ್ ನಮಗೇನ್ ಬೇಕು, ಎ ಇಂಟರ್ಸೆಕ್ಷನ್ ಬಿ ಬೇಕು. ಎ ಇಂಟರ್ಸೆಕ್ಷನ್ ಬಿ ಬೇಕಂದ್ರೆ ಏನಾಗುತ್ತೆ 4 6 ವಿಲ್ ಗೆಟಿಂಗ್ 8 10 ಬರ್ತಾ ಹೋಗ್ತದೆ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ 4/10 ಆಗುತ್ತೆ. So we have to find out probability of A given B is equals ಆಗುತ್ತೆ probability of A intersection B divisible by probability of B ಬರ್ತಾ ಹೋಗ್ತದೆ. probability of A intersection B ಏನಿದೆ 4/10 ಇದೆ, probability of B ಏನಿದೆ 7/10 ಇದೆ. So 10 10 cancel ಆದರೆ will getting 4/7 ಬರ್ತಾ ಹೋಗ್ತದೆ. So this is the probability of that is the probability that it is an even number. ಓಕೆನಾ. ಸೊ ಇಲ್ಲಿವರೆಗೂ ಇರಲಿ ಈ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನ್ ಮಾಡ್ತಾ ಹೋಗೋಣ, ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ನ ಕಂಡೀಷನ್ ಪ್ರೊಬಾಬಿಲಿಟಿ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ನಂತರದಲ್ಲಿ ಸೊ ವಿಲ್ ಮೂವ್ ಆನ್ ಟು ದಿ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂಡ್ ಬೇಸ್ ಥಿಯರಮ್. ಓಕೆನಾ. ಸೊ ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ನೈಸ್ ಡೇ.